ಆದರೆ SIT ಅಂತೂ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. FSL ವರದಿಗಳು ಬರಬೇಕು. ಒಂದೊಂದು ಈಗ ಇತ್ತೀಚೆಗೆ ಮೆಟೀರಿಯಲ್ಸ್ ಏನು ಸಿಕ್ತೋ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಮೊದಲೇ ನಮಗೆ ಬಂದಂತ ಇದು ಅದನ್ನೆಲ್ಲ ಕೆಲವೆಲ್ಲ ವರದಿಗಳನ್ನು ಫೈನಲೈಸ್ ಮಾಡಿ ಕಳಿಸಬೇಕು ಅಂತ ಹೇಳಿದ್ದೇವೆ ಮತ್ತು ಆದಷ್ಟು ಶೀಘ್ರವಾಗಿ ಇಡೀ ತನಿಖೆಯನ್ನ ಮುಗಿಸಬೇಕು ಅಂತ ಕೂಡ ಹೇಳಿದ್ದೇವೆ. ಯಾಕೆಂದ್ರೆ ಇದು ಬಂದವರೆಲ್ಲ ಅರ್ಜಿ ಕೊಡೋದು ನೋಡೋದು ಆಮೇಲೆ ಅಲ್ಲಿ ಇಲ್ಲಿ ಅಂತ ಹೇಳಿ ಇದೆಲ್ಲ ಹೇಳೋದೆಲ್ಲ ಆಗ್ತಿದೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅದಕ್ಕೆ ಅಂತಿಮ ಮಾಡಬೇಕು ಅಂತ ಹೇಳಿ. ಕಿಮ್ರೋಡಿ ಗಡೀಪಾರ ವಿಚಾರದಲ್ಲಿ ಸರ್ ಇನ್ನು ಅವ್ರನ್ನ ಅವ್ರ ಕೋರ್ಟ್ಗೆ ಅರ್ಜಿ ಹಾಕೊಂಡು ಮೋಸ್ಟ್ಲಿ ಅವ್ರಿಗೆ ಏನಾದ್ರು ಅನುಕೂಲ ಮಾಡಿಕೊಡೋ ಪ್ರಯತ್ನ ಆಗ್ತಾ ಇದೆ. ಇಲ್ಲ, ಆ ರೀತಿ ಏನಿಲ್ಲ. ಕಾನೂನು ಚೌಕಟ್ಟಿನಲ್ಲೇ ಮಾಡ್ಬೇಕಲ್ಲ. ನಾವೇನೇ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು. ಈ ಗಡೀಪಾರ್ ಮಾಡಿದ್ದಾರೆ, ಅದನ್ನ ಅವರು ಕೋರ್ಟಿಗೆ ಹಾಕೊಂಡಿದ್ದಾರೆ. ಅದು ಏನಾಗುತ್ತೆ ನೋಡೋಣ. ಆದ್ರೆ ಅವರಿಗೆ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಕಾನೂನು ಪ್ರಕಾರ ಮಾಡ್ತಾರೆ. ನಾವು ಸೂಚನೆ ಕೊಡಕ್ಕಾಗೋದಿಲ್ಲ. ಸರ್ಕಾರ SITಗೆ ಸೂಚನೆ ಕೊಡಕ್ಕಾಗೋದಿಲ್ಲ. ಅವ್ರೇನ್ ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಸರ್ಕಾರಕ್ಕೆ ಈಗ ನೀವು ಸೂಚನೆ ಕೊಡಕ್ಕಾಗಲ್ಲ. ಆದ್ರೆ ಅವ್ರು ಮಾಡದೇ ಇದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರಲ್ಲ. ಅಲ್ಲಲ್ಲ, ಮಾಡದೇ ಇದ್ರೆ ಅನ್ನೋ ಪ್ರಶ್ನೆ ಬರಲ್ಲ. ಬೇಗ ಅವರು ಸಮಯ ನಾವು ನಾಳೆ ಮುಗಿಸ್ಬಿಡಿ ಅಥವಾ ನಾಡದ್ ಮುಗಿಸ್ಬಿಡಿ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವರಿಗೆ ಮಾಹಿತಿಗಳು ಅವೆಲ್ಲ ಸಿಗಬೇಕಲ್ಲ. ಕನ್ಕ್ಲೂಡ್ ಮಾಡಬೇಕಾದ್ರೆ ಏನಾದ್ರು ಒಂದು ಮೆಟೀರಿಯಲ್ ಬೇಕಲ್ಲ. FSL ರಿಪೋರ್ಟ್ ಬರಬೇಕು ಅಥವಾ ಅಲ್ಲಿನ ವರದಿಗಳು ಫೈನಲೈಸ್ ಆಗಬೇಕು. ಅದೆಲ್ಲ ನೋಡಿಕೊಂಡು ಮಾಡ್ತಾರೆ. ಸುಪ್ರೀಂ ಕೋರ್ಟ್ PI ವಜಾ ಆಗಿರೋ ಸಂಬಂಧಪಟ್ಟಂತೆ ಪ್ರತ್ಯೇಕ ಅದು ಗೊತ್ತಾಗಿದ್ದೆ ಈಗ ಅಲ್ಲ. ಅದು ಅದರಲ್ಲಿ ವರದಿಯಲ್ಲಿ ಬಹುಶಃ ಅವರು ತಿಳಿಸಬಹುದು. ಅದನ್ನು ಆ ಫ್ಯಾಕ್ಟರ್ ಕೂಡ ಕವರ್ ಮಾಡಲೇಬೇಕಾಗುತ್ತೆ. ಸರ್, ಹಿಂದೆ MLC ನಾಮನಿರ್ದೇಶನ ಸಂದರ್ಭದಲ್ಲೂ ಕೂಡ ಪಟ್ಟಿ ಎದ್ಲು ಬದಲಾಗಿತ್ತು. ಈಗ ನಿಗಮ ಮಂಡಳಿದು ಕೂಡ ಪಟ್ಟಿ ಎದ್ಲು ಬದಲಾಗಿದೆ. ಕೆಲವೊಂದು ಕಡೆಗೆ ಮುಖ್ಯಮಂತ್ರಿಗಳ ಹಿಡಿತ ಸಡಿಲಿಕೆ ಆಗ್ತಾ ಇದೆ ಅನ್ಸಲ್ವ ಸರ್ ರಾಜ್ಯ? ಆ ತರ ಏನು, ಈಗ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಸಾಮಾನ್ಯವಾಗಿ ಕೂತ್ಕೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.